ಬೋಂಡಾ ಪಾನಿ ಅಂತ ಮಾಡ್ತೇವೆ. ಬೋಂಡಾ ಪಾನಿ. ಒಂದ್ ಕಟ್ಟು ಕೊತ್ತಂಬರಿ ತಗೊಂಡಿದ್ದೀನಿ. ಒಂದು ಕಾಲ್ ಕಟ್ಟು ಪುದೀನ ಇದೆಯಾ ಇದು? ಶುಂಠಿ ಹಾಕ್ತಾ ಇದೀನಿ. ರುಚಿಗೆ ತಕ್ಕಷ್ಟು ಹಾಕೋಬಹುದು. ಜೀರಿಗೆ, ಆಮ್ಚೂರ್ ಪೌಡರ್, ಐಸ್ ಕ್ಯೂಬ್ಸ್ ಹಾಕ್ತಿದ್ದೀನಿ. ಕಾಳು ಮೆಣಸು. ಬೇಕಾದ್ರೆ ಸೋಸ್ಕೋಬಹುದು. ಕಾಲ್ ಚಮಚದಷ್ಟು ಹಿಂಗ್ ಹಾಕ್ತಾ ಇದ್ದೀನಿ. ಚಾಟ್ಸಿಗೆ ಚಾಟ್ ಮಸಾಲೆ ಇದ್ರೆ ಚೆನ್ನಾಗಲ್ವಾ, ಅದಕ್ಕೆ ಚಿಲ್ಲಿ ಫ್ಲೇಕ್ಸ್, ಹುಣಸೆ ರಸ, ಇವಾಗ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ. ಈ ಚಾಟ್ಸ್ ಅಲ್ಲಿ ನೀನೇನ್ ಮಾಡ್ತಿದ್ಯೋ ಅದರಲ್ಲೂ ರುಚಿನೂ ಇದೆ, ಹಾಗೆ ಆರೋಗ್ಯಕರ ಅಂಶಗಳು ಇವೆ. ಸ್ವಲ್ಪ ಈ ಬೋಂಡಾ ಖಾರವಾಗಿದ್ರೆ ಚೆನ್ನಾಗಿರುತ್ತಲ್ಲ ರುಚಿ. 1 ಇಂಚು ಶುಂಠಿ, ಅರ್ಶಿನ ಪೂರ್ತಿ ನುಣ್ಣಗಾಗ್ಬೇಕು ಈ ತರ. ಇವಾಗ ಚಿಕ್ಕದಾಗಿ ಹಾಕೋಬೇಕು. ಸೊ ಎರಡೂ ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕು ಇವುಗಳನ್ನ. ಸೊ ನಾವು ಸರ್ವಿಂಗ್ ಬೌಲ್ಗೆ ಒಂದು 4 ಹಾಕಿ ಹಂಗೂ ಕೊಡಬಹುದು. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವರ್ಷ ನಮಸ್ಕಾರ. ನಮಸ್ಕಾರ. ಅಮ್ಮನ ಕೈ ರುಚಿಯಲ್ಲಿ ಇವತ್ತು ನನ್ನದೊಂದು ಮನವಿ ಇದೆ. ಏನಪ್ಪಾ ಅಂತಂದ್ರೆ, ಇನ್ನೇನು ಬೇಸಿಗೆ ರಜಾ ಬಂತು, ಬೇಸಿಗೆಯ ಝಳನೂ ತುಂಬ ಇದೆ. ಹಾಗಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿನ, ಮನೆಯಲ್ಲಿ ಮಕ್ಕಳು ಹೆಚ್ಚು ಸಮಯ ಕಳೀತಾರೆ, ಅಮ್ಮಂದ್ರಿಗೆ ಕೇಳ್ತಾನೆ ಇರ್ತಾರೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ. ಹಾಗಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸು. ಜೊತೆಗೆ ಇದು ಯಾವ ರೀತಿ ಇರಬೇಕಪ್ಪ ಅಂತಂದರೆ, ಬೇಸಿಗೆಯ ಸೂರ್ಯನ ಝಳವನ್ನು ತಡ್ಕೊಳ್ಳೋದಕ್ಕೂ ಕೂಡ ನಮ್ಮ ಮಕ್ಕಳಿಗೆ ಸಹಾಯ ಮಾಡಬೇಕು. ಆ ಥರ ಏನು ಮಾಡಿ ತೋರಿಸ್ತೀಯಾ? ಇವತ್ತು ಬೋಂಡಾ ಪಾನಿ ಅಂತ ಮಾಡಿ ತೋರಿಸ್ತೀನಿ. ಬೋಂಡಾ ಪಾನಿ ಏನಿದ್ರ ವಿಶೇಷತೆ? ಸೇಮ್ ಪಾನಿಪುರಿ ಥರನೇ ಇರುತ್ತೆ, ಆದ್ರೆ ಹೀಟ್ ಕಡಿಮೆ ಮಾಡುತ್ತಲ್ವಾ, ಹಂಗಾಗಿ ತುಂಬಾ ಒಳ್ಳೇದು. ಓಕೆ, ಇದು ರುಚಿಯಾದ ಸ್ನ್ಯಾಕ್ಸಿನ ಜೊತೆಗೆ ಇದು ಸೂರ್ಯನ ಶಾಖವನ್ನ ಅಥವಾ ಹೀಟನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೂಡ ಕೊಡುತ್ತೆ. ಕಾರಣ ಇದನ್ನ ಯಾವ ಬೆಳೆಯಿಂದ ಮಾಡ್ತಿದೀಯಾ? ಹೆಸರು ಬೇಳೆಯಿಂದ ಇದನ್ನ ಮಾಡ್ತಾ ಇರೋದು. ಒಂದು ರೀತಿ ಪಾನಿಪುರಿಯ ಅಂಟಮ್ಮ ಅಂತಾನೆ ಹೇಳ್ಬೋದು ಇದನ್ನ, ಅಲ್ವಾ? ಬನ್ನಿ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಬೋಂಡಾ ಪಾನಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಹೆಸರು ಬೇಳೆ 1 ಕಪ್ ತಗೊಂಡಿದ್ದೀನಿ. ಓಕೆ, ಇದನ್ನ ಮೊದಲು ತೊಳ್ಕೊಬೇಕು ನೀಟಾಗಿ. ಇದನ್ನ ನೀಟಾಗಿ ತೊಳ್ಕೊಂಡು ಒಂದು ಅರ್ಧ ಗಂಟೆ, ಮಿನಿಮಮ್ ಅಂದ್ರೆ ಅರ್ಧ ಗಂಟೆ ನೆನೆ ಇಡಬೇಕು. ಮ್ಯಾಕ್ಸಿಮಮ್ ಅಂದ್ರೆ 2 hours, 2 ತಾಸುವರೆಗೂ ನೆನೆ ಇಟ್ಕೋಬಹುದು. ನಮಗೆ ಟೈಮ್ ಇದೆ ಅನ್ನೋದ್ರೆ ಒಂದು 2 ತಾಸು ನೆನೆಸಿದ್ರೆ ಓಕೆ, ನಡೆಯುತ್ತೆ. ಅಂದ್ರೆ ಮಕ್ಕಳು ಹಠ ಮಾಡ್ತಿರ್ತಾರೆ, ಬೇಗ ಮಾಡ್ಕೊಡಿ ಅಂತ ಕೇಳ್ತಿರ್ತಾರೆ. ಆಗ ಟೈಮ್ ಇಲ್ಲದೆ ಇದ್ರೆ ಅರ್ಧ ಗಂಟೆ ನೆನೆಸ್ಕೊಂಡ್ರು ಸಾಕು. ಸಾಕು. ಓಕೆ, ಈಗ ಒಂದ್ಸತಿ ತೊಳ್ಕೊಂಡ್ರೆ ಸಾಕು. ಓಕೆ, ಇದೀಗ ಎಷ್ಟು, ಒಂದು ಅರ್ಧ ಗಂಟೆ ನೆನಿಬೇಕಾ? ನೆನಿಬೇಕು. ಓಕೆ, ಅಷ್ಟರಲ್ಲಿ ನಾವೀಗ ಪಾನಿ ಮಾಡ್ಕೊಳ್ಳೋಣ. ಪಾನಿ ಮಾಡ್ಕೊಂಡು ಇಲ್ಲಿ ಮೊದಲು ಪಾನಿ ಮಾಡ್ಕೊಳ್ತಾ ಇದೀವಿ. ಪಾನಿಗೆ ಮೊದಲಿಗೆ ಏನು ತಗೊಂಡಿದ್ಯಾ ವರ್ಷ? 1 ಕಟ್ಟು ಕೊತ್ತಂಬರಿ ತಗೊಂಡಿದ್ದೀನಿ. 1 ಕಟ್ಟು ಕೊತ್ತಂಬರಿನಾ? ಓಕೆ, ಒಂದು ಫುಲ್ ಕಟ್ಟು. ಒಂದು ಫುಲ್ ಕಟ್ಟು. ಓಕೆ, ಅದನ್ನ ಹೆಚ್ಕೊಳ್ತಾ ಇಲ್ಲ ನೀನು, ನೇರವಾಗಿ ಹಾಕೊಳ್ತೀಯಾ ಜಾರ್ಗೆ? ಓಕೆ, ನಾವ್ ಎಷ್ಟು ಕಟ್ ತಗೊಂಡಿರ್ತೀವೋ ಈ 1 ಕಟ್ ತಗೊಂಡ್ರೆ ಅದ್ರ ಕಾಲ್ ಭಾಗ ಓಕೆ ಪುದೀನ ಹಾಕೋಬೇಕು. ಒಂದು ಕಾಲ್ ಕಟ್ಟು ಪುದೀನ ಇದೆಯಾ ಇದು? ಅಷ್ಟೇ, ಜಾಸ್ತಿ ಹಾಕೋಬಾರ್ದು. ಹೌದು. ಇದಕ್ಕೆ 2 ಇಂಚಿನಷ್ಟು ಶುಂಠಿ ಹಾಕ್ತಾ ಇದೀನಿ. ಓಕೆ, 4 ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಹಾಕೋಬಹುದು. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಇದ್ರೂ ಕೂಡ ಹಾಕ್ಬೋದು. ಸ್ಪೂನು ಬ್ಲಾಕ್ ಸಾಲ್ಟಾ? ಓಕೆ, 1 ಚಮಚ ಇದೆಯಾ? 1 ಸ್ಪೂನು ಆಮ್ಚೂರ್ ಪೌಡರ್. 1 ಚಮಚನಾ ಇದು ಕೂಡ? 1 ಚಮಚ. ಓಕೆ, ಇವಾಗ ಐಸ್ ಕ್ಯೂಬ್ಸ್ ಹಾಕ್ತಿದ್ದೀನಿ. ಐಸ್ ಕ್ಯೂಬ್ಸ್ ಎಷ್ಟೊಂದು 3-4 ಇದೆಯಾ? ಸ್ವಲ್ಪ ರುಬ್ಕೊಳಕಷ್ಟೇ. ಓಕೆ, ಒಂದು 10 ಕಾಳುಮೆಣಸು 10. ಓಕೆ, ಈಗ ಮುಂದೆ ಇದನ್ನ ರುಬ್ಕೊಳ್ಳೋದಾ? ತುಂಬಾ ನುಣ್ಣಗೆ ರುಬ್ಕೋಬೇಕು. ಓಕೆ, ಯಾಕೆಂತಂದ್ರೆ ಇದನ್ನ ನೀನು ಫಿಲ್ಟರ್ ಮಾಡಲ್ಲ. ಹೌದು, ಹಾಗಾಗಿ ಪೂರ್ತಿ ನುಣ್ಣಗಾಗಿ ರುಬ್ಕೊಳ್ತೀಯ. ಹೌದು, ಇನ್ನೂ ಆಗ್ಬೇಕು. ಒಂದ್ಸರಿ ಕೈ ಆಡಿಸ್ಕೊಂಡ್ಬಿಡ್ತೀನಿ. ಓಕೆ, ಕೊತ್ತಂಬರಿ ಇಡಿ ಹಾಕಿದೀವಲ್ವಾ, ಹೌದು, ಹಂಗಾಗಿ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ. ಬೇಗ ಸಣ್ಣ ಆಗ್ಬೇಕು ಅಂತಂದ್ರೆ ಕೊತ್ತಂಬರಿ ಪುದೀನ ಹೆಚ್ಕೊಂಡು ಹಾಕೋಬಹುದು. ಇದಕ್ಕೆ ಐಸ್ ಕ್ಯೂಬ್ ಹಾಕಿದೆಯಲ್ಲ, ಅದೇ ನೀರಿನ ಅಂಶ ಕೊಡುತ್ತೆ. ಹೌದು, ಮತ್ತೆ ಬೇರೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಆಮೇಲೆ ಹಾಕೋಬಹುದು. ಆಮೇಲೆ ಫುಲ್ ಹಾಕ್ತಿವಲ್ವಾ. ಹೌದು, ಇಷ್ಟು ಸಣ್ಣ ಆದ್ರೆ ಸಾಕು. ಓಕೆ, ಇದು ಪೂರ್ತಿ ಸಣ್ಣ ಆಗ್ಲಿ ಅಂತ ಒಂದು 4-5 ಸರಿ ನೀನು ಚೆನ್ನಾಗಿ ರನ್ ಮಾಡ್ಕೊಂಡಿಯಲ್ವಾ? ಹೌದು. ಈ ರುಬ್ಕೊಂಡಿರೋದನ್ನ ಒಂದು ಸ್ವಲ್ಪ ನೀರು ಹಾಕಿ ಓಕೆ ಇದಕ್ಕೆ ಹಾಕೋತಾ ಇದ್ದೀನಿ. ಬೇಕಾದ್ರೆ ಸೋಸ್ಕೋಬಹುದು, ನಾನು ಇಲ್ಲಿ ಸೋಸ್ತಾ ಇಲ್ಲ ಅಷ್ಟೇ. ಓಕೆ, ಅದು ಬಾಯಿಗೆ ಸಿಗುತ್ತಪ್ಪ, ಒಂದು ಸ್ವಲ್ಪ ಸೊಪ್ಪಿನ ಸತ್ವ ಇಷ್ಟ ಆಗದೆ ಇರೋರು ಸೋಸ್ಕೋಬಹುದು. ಹೌದು, ಬಣ್ಣ ನೋಡಿಷ್ಟು ಗಾಢವಾಗಿ ಎಷ್ಟು ಆಕರ್ಷಕವಾಗಿ ಬಂದಿದೆ. ಒಂದು ಆಹಾರ ಅಂದಮೇಲೆ ಅದಕ್ಕೆ ಒಂದು ಬಣ್ಣ ಇರಬೇಕು, ನೋಡೋದಕ್ಕೆ ಆಕಾರ ಚೆನ್ನಾಗಿರಬೇಕು,
ಮಕ್ಕಳನ್ನ ಸೆಳಿಬೇಕದು. ಇವಾಗಿನ ಮಕ್ಳಂತೂ ನೋಡಕ್ ಚೆನ್ನಾಗಿದ್ರಷ್ಟೇ ತಿನ್ನೋದು. ಹೌದು, ತುಂಬಾನೇ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ಬಿಟ್ಟಿರ್ತಾರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ. ಹೌದು ಹೌದು. ಸೊ ಒಂದು ಸ್ವಲ್ಪ ಒಂದು 1/4 ಲೀಟರ್ನಷ್ಟು ನೀರು ಹಾಕೊಂಡು ಇದಕ್ಕೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದು 1/4 ಚಮಚದಷ್ಟು ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗು, ಓಕೆ. ಸ್ವಲ್ಪ ಅಲ್ವಾ, ಹಿಂಗೆ ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ. ಹೌದು. ಚಾಟ್ ಮಸಾಲ ಹಾಕ್ತೀಯಾ? ಚಾಟ್ಸಿಗೆ ಚಾಟ್ ಮಸಾಲ ಇದ್ರೆ ಚೆನ್ನಾಗಲ್ವಾ, ಅದಕ್ಕೆ. ಹೌದು ಹೌದು. ಚಾಟ್ಸ್ ಅಂದಮೇಲೆ ಚಾಟ್ ಮಸಾಲ ಇರಬೇಕು. ಚಿಲ್ಲಿ ಫ್ಲೇಕ್ಸ್. ಓಕೆ. ಈಗ ಚಿಲ್ಲಿ ಫ್ಲೇಕ್ಸ್ ಸಾಮಾನ್ಯವಾಗಿ ಕೆಲವೊಬ್ರು ಮನೇಲಿ ಇರಲ್ಲ, ಅವರು ಈ ಒಣಮೆಣಸಿಕಾಯಿನ ಸಣ್ಣದಾಗಿ ಕುಟ್ಕೊಂಡು ಹಾಕೋಬೋದಲ್ಲ? ಅಷ್ಟೇ. ಚಿಲ್ಲಿ ಫ್ಲೇಕ್ಸ್ ಅಂದ್ರೆ ಅದೇ ಮತ್ತೆ ಇನ್ನೇನು? ಹುಣಸೆ ರಸ ಸ್ವಲ್ಪ, ಯಾಕಂದ್ರೆ ಒಂದು ಅರ್ಧ ಬೋಗ್ ತಗೊಂಡಿದ್ದೀನಿ. ಓಕೆ. ಇದು ನಾವು ನಿಂಬೆ ಹಣ್ಣು ಕೂಡ ಇಡ್ತಾ ಇದ್ದೀನಿ. ಓಕೆ. ಹಾಗಾಗಿ ಹುಣಸೆ ರಸನ ನೋಡ್ಕೊಂಡು ಹಾಕೋದು ಸೂಕ್ತ. ಹೌದು. ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂತಿದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದೀಯಾ? ಒಂದು ಅರ್ಧ. ಸೊ 2 ರೀತಿ ಹುಳಿ ಇದ್ರೆ ಚೆನ್ನಾಗಿ ಅಂತ ನೋಡ್ಕೊಂಡು ಹಾಕೋಬೇಕು. ಈಗ ಜಾಸ್ತಿ ಹುಳಿ ಆದ್ರೆ ಕಷ್ಟ ಆಗುತ್ತಲ್ವಾ, ಒಂದ್ ಸ್ವಲ್ಪ ನೋಡ್ಕೊಂತಾನೆ ಹಾಕೋಬೇಕು. ಇದಕ್ಕೆ ಸ್ವಲ್ಪ ನಾರ್ಮಲ್ ಸಾಲ್ಟ್. ಓಕೆ. ಇದನ್ನು ನೋಡ್ಕೊಂತಾನೆ ಹಾಕೊಳ್ಳಿ. ಬ್ಲಾಕ್ ಸಾಲ್ಟ್ ಹಾಕಿದ್ದೀನಿ ಅಲ್ವಾ, ಲಾಸ್ಟಿಗೆ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಓಕೆ. ಅಂದ್ರೆ ಈಗ ಕೊತ್ತಂಬರಿನ ರುಬ್ಬೋದಕ್ಕೂ ಹಾಕೊಂಡಿದ್ವಿ ನಾವು. ಇಲ್ಲಿ ಕೊತ್ತಂಬರಿ ತುಣುಕುಗಳು ಬಾಯಿಗೆ ಸಿಕ್ಕರೆ ಚೆನ್ನಾಗಿ, ಮತ್ತೆ ಆ ರುಬ್ಬಿರೋ ಕೊತ್ತಂಬರಿ ಒಂಥರ ಫ್ಲೇವರ್ ಕೊಟ್ರೆ, ಇಲ್ಲಿ ಈಗೇನು ಹಾಕೊಂಡಿಲ್ಲ ಅದು ಒಂಥರ ಫ್ರೆಶ್ನೆಸ್ ಕೊಡುತ್ತೆ. ಈ ಬೋಂಡಾ ಜೊತೆ ತಿನ್ಬೇಕಾದ್ರೆ ಬಾಯಿಗೆ ಸಿಗ್ಬೇಕು, ಚೆನ್ನಾಗಿ ಅನ್ಸುತ್ತೆ. ಇವಾಗ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ. ಓಕೆ. ಎಷ್ಟು? ಒಂದು ಹೆಚ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಎಷ್ಟು ಬೇಕೋ ಅಷ್ಟು ಹೆಚ್ಕೊಂಡು ಹಾಕೋಬಹುದು. ಓಕೆ. ಇವಾಗ ಇದನ್ನ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ಓಕೆ. ಹೆಸರುಬೇಳೆನ ನೆನೆ ಹಾಕಿ ಅರ್ಧ ಗಂಟೆ ಆಗಿದೆ. ಈಗ ಇದನ್ನ ರುಬ್ಕೋತಿದ್ದೀನಿ. ಓಕೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು. 2 ಗಂಟೆವರೆಗೂ ಅಂದ್ರೆ 2 ತಾಸವರೆಗೂ ನೆಂದ್ರು ತೊಂದರೆ ಇಲ್ಲ ಅಲ್ವಾ? ಇಲ್ಲ, ಇದು ಬೇಗ ನೆನೆಯುತ್ತೆ. ಹಂಗಾಗಿ ನಡೆಯುತ್ತೆ. ಈ ಕೋಸಂಬರಿಗೆ ಅದಕ್ಕೆಲ್ಲ ನಾವು ನೆನೆಸಿ ಹಾಕೊಳ್ತೀವಲ್ಲ, ಅಷ್ಟು ನೆಂದ್ರೆ ಸಾಕು. ಈ ಚಾಟ್ಸ್ ಅಲ್ಲಿ ನೀನೇನ್ ಮಾಡ್ತಿದ್ಯೋ ಅದರಲ್ಲೂ ರುಚಿನೂ ಇದೆ, ಹಾಗೆ ಆರೋಗ್ಯಕರ ಅಂಶಗಳು ಇವೆ. ಅಂತಂದ್ರೆ ಈಗ ತಾಪಮಾನ ಹೆಚ್ಚಾಗುತ್ತೆ, ಹಾಗಾಗಿ ಅಂತ ಸಂದರ್ಭದಲ್ಲಿ ಈ ಹೆಸರುಬೇಳೆ ದೇಹದ ತಾಪಮಾನವನ್ನ ಅಂದ್ರೆ ಸಮತೋಲಿತವಾಗಿಡೋದಕ್ಕೆ ಮತ್ತೆ ತಂಪಾಗಿಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಇವಾಗ 2 ಮೆಣಸಿನಕಾಯಿನ ಹಾಕೋತಿದ್ದೀನಿ. 2 ಹಸಿ ಮೆಣಸಿನಕಾಯಿ. ಓಕೆ. ಸ್ವಲ್ಪ ಈ ಬೋಂಡಾ ಖಾರವಾಗಿದ್ರೆ ಚೆನ್ನಾಗಿರುತ್ತಲ್ಲ ರುಚಿ. 1 ಇಂಚು ಶುಂಠಿ. 1 ಇಂಚು ಶುಂಠಿ. ಒಂದು ಅರ್ಧ ಚಮಚ ಜೀರಿಗೆ. ಅರ್ಧ ಚಮಚೆ ಜೀರಿಗೆ. ಓಕೆ. ಇದು ಸ್ಕಿಪ್ ಕೂಡ ಮಾಡ್ಕೋಬಹುದು, ಜೀರಿಗೆ ಬೇಡ ಅಂತ. ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಅರಿಶಿನ. ಎಷ್ಟಿದೆ? ಒಂದು ಅರ್ಧ ಚಮಚ. ಅರ್ಧ ಚಮಚ. ಇವಾಗ ಓಕೆ ಇದು ರುಬ್ಕೊಳ್ಳೋಣ. ಓಕೆ. ಓಕೆ. ಇವಾಗ ಪೂರ್ತಿ ನುಣ್ಣಗೆ ಬಂದಿದೆ ಇದು. ಹೌದು. ಓಕೆ. ಇಷ್ಟಿರ್ಬೇಕಲ್ವಾ? ಇಷ್ಟಿರ್ಬೇಕು. ಪೂರ್ತಿ ನುಣ್ಣಗಾಗ್ಬೇಕು ಈ ತರ. ಎಸ್. ಮುಂದೆ ಇವಾಗ ಇದನ್ನ ಪಡ್ ಮಾಡ್ಕೋತಿದ್ದೆ. ಇದರಿಂದ ಪಡ್ ಮಾಡ್ತೀಯಾ? ಇದಕ್ಕೆ ನೀನು ನೀರೇನು ಹಾಕೊಂಡಿಲ್ಲ ಅಲ್ವಾ? ಇಲ್ಲ, ಆಲ್ಮೋಸ್ಟ್ ಅದು ನೀರಿಂದನೇ ತೆಗ್ದನಲ್ವಾ, ಹಸಿ ಅಂಶ ಇದ್ದೇ ಇರುತ್ತೆ ಅದರಲ್ಲಿ. ಈ ಬೋಂಡಾಗಳನ್ನ ಅಂತಂದ್ರೆ ಪಡ್ಡುಗಳನ್ನ ಮಾಡ್ಕೊಳ್ಳೋಕೆ ಸೊ ಪಡ್ಡಿನ ಹಂಚನ್ನ ಇಟ್ಕೊಂಡಿದ್ಯಾ? ಎಣ್ಣೆಲೂ ಕೂಡ ಕರ್ಕೋಬಹುದು, ತುಂಬಾ ಎಣ್ಣೆ ಅನ್ಸುತ್ತೆ ಅಂತ ಈ ತರ ಮಾಡ್ತಾ ಇದ್ದೀನಿ. ಮಿಶ್ರಣದಿಂದ ಬೇಕಿದ್ರೆ ನಾವು ಚಿಕ್ಕದಾಗಿ ಬೋಂಡಾಗಳನ್ನ ಎಣ್ಣೆಲಿ ಕರ್ಕೋಬಹುದಲ್ವಾ? ಈಸಿ ಅನ್ಸುತ್ತೆ. ಈ ಉದ್ದಿನ ವಡನ ಹೇಗೆ ಮಾಡ್ಕೊಳ್ತೀವೋ ಚಿಕ್ಕದಾಗಿ ಆ ತರ ಮಾಡ್ಕೋಬಹುದು. ಓಕೆ. ಈ ತರ ಕೈ ಆಡ್ಕೋಬೇಕಾ? ಹಂಗೆ ಮಿಕ್ಸ್ ಆಗ್ಲಿ ಅಂತ ನೀಟಾಗಿ. ಇವಾಗ ಹಂಚು ಫುಲ್ ಕಾದಿದೆ, ಎಣ್ಣೆ ಹಾಕೋತಾ ಇದೀನಿ. ನಾವ್ ಹೆಂಗ್ ಪಡ್ಡೆಲ್ಲ ಮಾಡ್ಕೊಳ್ತೀವಲ್ಲ ಅದೇ ಸೇಮ್. ಆದ್ರೆ ತುಂಬಾ ಕಡಿಮೆ ಎಣ್ಣೆ ಯೂಸ್ ಆಗುತ್ತೆ, ಹಿಡಿಯಲ್ಲ. ಎಣ್ಣೆ ಜಾಸ್ತಿ ಹಿಡಿಯಲ್ಲ ಇದು. ಒಂದ್ಸರಿ ಹಾಕಿದ್ರೆ 2 ಸತಿ ಮಾಡ್ಬೋದು, ಅಷ್ಟ ಕಡಿಮೆ ಹಿಡಿಯುತ್ತೆ. ನಾನು ಅದೇ ಕೇಳೋಣ ಅನ್ಕೊಂಡೆ. ಈಗ ಎಣ್ಣೆ ಬೇಡ, ಜಾಸ್ತಿ ಬೇಡ ಅಂತ ಹೇಳ್ಕೊಂಡೆ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ಯಲ್ಲ ನೀನು. ಅಲ್ಲ, ಇಲ್ಲ ಅಂದ್ರೆ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಫಸ್ಟ್ ಟೈಮು ಹಂಚಿಗೆ ಹಿಡ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಎಣ್ಣೆ ಹಾಕ್ಬೇಕು. ಇವಾಗ ಚಿಕ್ಕದಾಗಿ ಹಾಕೋಬೇಕು ಅಷ್ಟೇ. ಅಷ್ಟೇ.
ಸೊ ಇಷ್ಟಿಷ್ಟೇ ಚಿಕ್ಕದಾಗಿ ಹಾಕೋಬೇಕು. ಹಾಕಿ ಮುಚ್ಚಿಬಿಡ್ತೀನಿ ಇವಾಗ. ಓಕೆ, ಇವೇನು ಚಿಕ್ಕದಾಗಿರೋದ್ರಿಂದ ಬೇಗನೆ ಬೆಂದ್ಬಿಡ್ತವೆ ಅಂತ ಕಾಣಿಸುತ್ತೆ. ಹಿಂಗೆಲ್ಲ ಕಲರ್ಫುಲ್ ಆಗಿ ಆಕರ್ಷಕವಾಗಿದ್ರೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಬೇಸಿಗೆ ಬಂತು ಅಂದ್ರೆ ದಿನನಿತ್ಯ ಮಕ್ಕಳು ಮನೇಲಿರ್ತಾರ, ಏನಾದ್ರೂ ಸ್ನಾಕ್ಸ್ ಮಾಡ್ಕೊಡಿ ಅಂತ ಕೇಳ್ತಾನೆ ಇರ್ತಾರೆ. ದಿನ ಒಂದು ಸ್ನಾಕ್ಸ್ ಜೋಡಿಸ್ಬೇಕಲ್ಲ, ಅದನ್ನೇ ಮಾಡಿದ್ರೆ ಮತ್ತೆ ಅದೇನಾ ಅಂತಾರೆ. ಸೊ ಎರಡೂ ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕು ಇವುಗಳನ್ನ. ಇಷ್ಟು ಸಣ್ಣದಿರುತ್ತಲ್ಲ ಈ ಪಡ್ಡು ಅಥವಾ ಬೋಂಡ, ಇದು ಅಷ್ಟು ಚೆನ್ನಾಗಿ ಆ ಪಾನಿಯಲ್ಲಿ ಮಿಂದೇಳುತ್ತೆ. ಚೆನ್ನಾಗಿ ಮಿಂದೆದ್ದಷ್ಟು ಅದು ರುಚಿ ಚೆನ್ನಾಗಿರುತ್ತೆ. ಸ್ಪೂನಲ್ಲಿ ನೀಟಾಗಿ ಬರುತ್ತೆ ಪಾನಿ, ಮತ್ತೆ ಜೊತೆಗೆ ಬೋಂಡಾನು ಬರುತ್ತಲ್ವಾ. ಒಂದೊಂದು ಸ್ಪೂನಿಗೆ ಇವುಗಳು ಸಿಕ್ಬಿಡ್ಬೇಕು. ಕರೆಕ್ಟ್, ಒಂದು ಸ್ಪೂನಿಗೆ ಒಂದು ಬೋಂಡದಂತೆ ಸಿಗ್ಬೇಕು. ಸ್ವಲ್ಪ ಕೆಂಪಾಗುತ್ತೆ, ಲೈಟಾಗಿ ಕೆಂಪಾಗ್ತದೆ ಅಷ್ಟೇ. ಒಳಗೆ ಹಸಿ ಹಸಿ ಉಳ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟ್. ಆಳದವರೆಗೂ ಬೇಯೋದು ತುಂಬಾನೇ ಮುಖ್ಯ. ತೆಗಿತಾ ಇದೀನಿ. ಓಕೆ, ಇಷ್ಟಿಷ್ಟು ಮಾಡ್ಕೊಂಡು ತಕೊಳ್ತಾ ಹೋಗೋದಾ? ನೋಡಿ ಎಣ್ಣೆ ಹಂಗೆ ಇದೆ. ಹೌದು ನೋಡ್ರಿ, ಇಲ್ಲೂ ಕೂಡ ಹಂಗೆ ಬಿಡುತ್ತದೆ, ಏನು ಇದಾಗಲ್ಲ. ಯಾವೇ ಬೆಂದಿರುತ್ತೋ ಅವ್ನು ತಕ್ಕೊಂತ ಹೋಗ್ಬೇಕಷ್ಟೇ. ಇನ್ನೇನು ಎಣ್ಣೆಲಿ ಕರ್ಕೊಂಡ್ಬಿಟ್ರೆ ಜಾಸ್ತಿ ಎಣ್ಣೆ ಹಿಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಈ ತರ ಬೇಯಿಸ್ಕೊಂಡ್ರೆ ಎಣ್ಣೆನೂ ಚೆನ್ನಾಗಿ, ಎಣ್ಣೆನೂ ತುಂಬಾ ಕಡಿಮೆ ಹಿಡಿಯುತ್ತೆ ಒಂದು, ಆಮೇಲೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಕರೆಕ್ಟ್, ಕುರ್ಕುರು ಅನ್ನುತ್ತೆ. ಈಗೇನು ಹೊರಬದಿ ಇದು ಕಾಣಿಸ್ತಿದೆಯಲ್ಲ ಕೆಂಪಿಗೆ, ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಾಗ ಕರುಮ್ ಅನ್ನತ್ತೆ. ಈಗ ಇನ್ನೊಂದು ಒಬ್ಬೆ ಮಾಡ್ಕೊಂಡ್ಬಿಡೋಣ, ಜಾಸ್ತಿ ಬೇಡ. ಇದರಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿ ತೋರ್ಸೋಣ. ನೋಡಿ ಎಣ್ಣೆ ಇದೆ ಆಲ್ಮೋಸ್ಟ್, ಎಲ್ಲಿಲ್ಲೋ ಹೌದು ಅಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ. ಹಾಕೋದಕ್ಕೆ ಸ್ಪೂನನ್ನು ಈ ತರ ಚಿಕ್ಕ ಸ್ಪೂನ್ ಇಟ್ಕೊಂಡಿದ್ಯಾ, ಅದೊಂದು ಟ್ರಿಕ್ಕೆ. ಅಥವಾ ನಮ್ಮ ಟೀ ಸ್ಪೂನ್ ಇಂದ ಕೂಡ ನಾವು ಹಾಕ್ತಾ ಹೋಗ್ಬೋದು. ದೊಡ್ಡ ಸ್ಪೂನ್ ಇದ್ರೆ ಜಾಸ್ತಿ ಬಿದ್ಬಿಡುತ್ತೆ. ಒಂದ್ಸರಿ ಮಾಡಿ ಕೊಡಿ ನಿಮ್ಮ ಮಕ್ಕಳಿಗೆ, ತುಂಬಾ ಇಷ್ಟಪಡ್ತಾರೆ. ಬರೀ ಮಕ್ಕಳು ಮಾತ್ರ ಅಲ್ಲ, ಮನೆಯಲ್ಲಿ ಹಿರಿಯರ್ಗು ಇದು ಇಷ್ಟ ಆಗುತ್ತೆ. ಇವಾಗ ಮುಚ್ಚಿಬಿಡ್ತೀನಿ. ಓಕೆ ಮ್ಯಾಮ್. ಓಕೆ, ಹಾಕ್ತಿದ್ದಂಗೆ ಒಂದ್ 2 ನಿಮಿಷ ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಸಿಯೋ ಸಾಧ್ಯತೆ ಇರುತ್ತೆ, ಹೊತ್ತು ಹೋಗೋ ಸಾಧ್ಯತೆ ಇರುತ್ತೆ. ಅವುಗಳ ಆಕಾರ ಏನು ಪ್ರಾಮುಖ್ಯತೆ ವಹಿಸಲ್ಲ, ಚಿಕ್ಕದಾಗಿರೋದು ಮುಖ್ಯ ಅಷ್ಟೇ. ಚೆನ್ನಾಗಿ ರೋಸ್ಟ್ ಆಗಿ ಒಳಗಡೆ ಆಳದವರೆಗೂ ಚೆನ್ನಾಗಿ ಎರಡೂ ಸೈಡು ರೋಸ್ಟ್ ಆಗಿದೆ. ಹೌದು, ಹಿಂಗೆ ಎರಡೂ ಸೈಡು ಕೆಂಪಾಗಬೇಕು ಸ್ವಲ್ಪ. ಇವಾಗ ತೆಗೆದ್ಬಿಡ್ತೀನಿ. ಯಾವಾಗ ಬೆಂದಿದ್ವು ಅವನು? ಕಮೆಂಟ್ಗಳ ಮೂಲಕ ನಮಗೆ ನಿಮ್ಮ ಅನುಭವವನ್ನು ತಿಳಿಸೋದನ್ನು ಮರಿಬೇಡಿ. ಯಾಕೆಂತಂದರೆ ನಿಮ್ಮ ಬೆಂಬಲ, ನಿಮ್ಮ ಮಾರ್ಗದರ್ಶನ ಎಲ್ಲವೂ ನಮಗೆ ತುಂಬಾನೇ ಮುಖ್ಯ. ಸೊ ಆಯಿತು, ಈಗ ಬೋಂಡಾಗಳು ರೆಡಿ ಆದವು. ಬೋಂಡ ಅಂದರೆ ಬೋಂಡ ಅನ್ಬೋದು, ಇದನ್ನು ಪಡ್ಡು ಅಂತಂದರೆ ಪಡ್ಡು ಅಂತಲೂ ಹೇಳಬಹುದು. ಸೊ ರೆಡಿ ಆಯಿತು. ಇವಾಗ ಪಾನಿಗೆ ಐಸ್ ಕ್ಯೂಬ್ ಹಾಕೋಸ್ತಾ ಇದ್ದೀನಿ. ಓಕೆ, ಇದು ಸ್ಕಿಪ್ ಮಾಡ್ಕೋಬಹುದು. ಓಕೆ, ಬೇಡ ಅಂತಂದರೆ ಇವನ್ನ ಡೈರೆಕ್ಟ್ ಹಿಂಗೆ ಹಾಕೊಂಡ್ಬಿಡ್ತೀನಿ. ಇಲ್ಲಾಂದರೆ ತಿನ್ನೋರಿಗೆ ಸ್ವಲ್ಪ ಪಾನಿ ಹಾಕಿ ಸ್ವಲ್ಪ ಇವನ್ನ ಹಾಕಿ ಕೊಡ್ಬೋದು. ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಹೌದಾ? ಸೊ ನಾವು ಸರ್ವಿಂಗ್ ಬೌಲ್ಗೆ ಒಂದು 4 ಹಾಕಿ ಹಂಗೂ ಕೊಡಬಹುದು. ರುಚಿಯಾದ ಬೋಂಡಾ ಪಾನಿ ಮಾಡಿಕೊಟ್ಟಿದ್ದೀನಿ. ತಿಂದು ರುಚಿ ಹೇಗಿದೆ ಅಂತ ಹೇಳಿ. ಆಗಲಿ. ಬೋಂಡಾ ಪಾನಿ ಕೇಳೋದಕ್ಕೆ ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಬನ್ನಿ ತಿಂದುಬಿಟ್ಟು ಇದರ ರುಚಿಯನ್ನು ತಮಗೆ ತಿಳಿಸ್ತೀನಿ. ಮೊದಲಿಗೆ ಪಾನಿಯ ರುಚಿ ಯಾವ ರೀತಿ ಬಂದಿದೆ ಅಂತ ನೋಡ್ಬಿಡೋಣ. ಆಹಾ, ಈಗ ತಾನೇ ಐಸ್ ಕ್ಯೂಬ್ ಹಾಕಿರೋದ್ರಿಂದ ತಂಪಾಗಿದೆ. ಮತ್ತು ರುಚಿಯ ವಿಷಯಕ್ಕೆ ಬಂದರೆ ರುಚಿ ಅತ್ಯದ್ಭುತವಾಗಿದೆ. ಆಹಾ, ಕೊತ್ತಂಬರಿಯ ತಾಜಾತನ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ 2 ರೀತಿಯ ಹುಳಿ ಇದೆ. ಏನಪ್ಪ ಅಂತಂದರೆ ಹುಣಸೆ ಹುಳಿ ಇದೆ, ನಿಂಬೆ ಹುಳಿ ಇದೆ. 2 ರೀತಿಯ ಖಾರ ಇದೆ. ಹಸಿಮೆಣಸಿನ್ಕಾಯಿ ಖಾರ ಇದೆ, ಚಿಲ್ಲಿ ಫ್ಲೇಕ್ಸ್ನ ಖಾರ ಇದೆ. ಈ 2 ಹುಳಿಗಳು 2 ಖಾರ ಬೆರೆತು ಒಳ್ಳೆ ರುಚಿ ಕೊಡ್ತಾ ಇದೆ. ಆಮ್ಚೂರ್ ಪೌಡರ್ ಕೂಡ ಆಮ್ಚೂರ್ ಪೌಡರ್ ಕೂಡ ತನ್ನ ಹುಳಿಯ ಅಂಶವನ್ನು ಇಲ್ಲಿ ಬಿಟ್ಟಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಲ್ಲವೂ ಅದ್ಭುತವಾಗಿದೆ. ಮತ್ತು
ಮಧ್ಯದಲ್ಲಿ ಈ ಕಾಳು ಮೆಣಸಿನ ಒಂದು ಖಾರ ಸಿಗುತ್ತಲ್ಲ ಅದು ರೀ. ಸೊ 3 ರೀತಿಯ ಖಾರ ಆಯಿತು, 3 ರೀತಿಯ ಹುಳಿ ಆಯಿತು. ಐ ವಾಸ್ ರಾಂಗ್ ಇನಿಷಿಯಲಿ. ಬನ್ನಿ ಈಗ ಅತ್ಯದ್ಭುತವಾಗಿ ಆಕರ್ಷಕವಾಗಿ ಕಾಣ್ತಾ ಇರುವಂತಹ ಈ ಹೆಸರು ಬೇಳೆಯ ವಡಗಳನ್ನು ಅಥವಾ ಏನು ಪಡ್ಡನ್ನು ಇದರಲ್ಲಿ ತೇಲ್ ಬಿಟ್ಟಿದ್ದಾರೋ ಅವುಗಳನ್ನು ತಿಂದು ನೋಡೋಣ. ಸ್ವಲ್ಪ ಪಾನಿ ಜೊತೆಗೇನೆ ತಗೊಂಡು ತಿನ್ನಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಹೆಸರು ಬೇಳೆ ವಡ ಅದು ತಿಂದು ಒಂದು ಸ್ವಲ್ಪ ಪಾನಿ ಕುಡಿದ್ರು ಕೂಡ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಹೆಸರು ಬೇಳೆ ವಡ ತುಂಬ ಹೊರಗಿಂದನೂ ತಂಪು, ಏನಪ್ಪ ಅಂತಂದರೆ ಐಸ್ ಕ್ಯೂಬ್ಸ್ ಹಾಕಿರೋದ್ರಿಂದ ಈ ಪಾನೀಯ ತಂಪಿನಿಂದ ಹೊರಗಡೆಯಿಂದನೂ ತಂಪಾಗಿದೆ. ಮತ್ತು ಚೆನ್ನಾಗಿ ಗರಿಗರಿಯಾಗಿ ಏನು ಬೇಯಿಸಿದೆಯಲ್ಲ ಅದು ಆ ಕ್ರಿಸ್ಪಿನೆಸ್ ಇದೆ ಅದರಲ್ಲಿ. ಹಾಗೆಯೇ ಇದ್ರದ್ದು ವಿಶೇಷತೆ ಏನಪ್ಪ ಅಂತಂದರೆ ಹಾಕಿದ ತಕ್ಷಣ ತಿಂದ್ಬಿಡ್ಬೇಕು. ಜಾಸ್ತಿ ಹೊತ್ತು ನಾವು ಬಿಟ್ಬಿಟ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಹಾಕಿದ ತಕ್ಷಣ ಕ್ರಿಸ್ಪಿಯಾಗಿರಬೇಕು. ಒಳಗಡೆ ನೀನೇನು ಅಂದರೆ ಈ ವಡದ ಒಳಗಡೆ ಖಾರವಾಗಿ ಚೆನ್ನಾಗಿದೆ ಅಂತಂದರೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬಳಸ್ಬಿಟ್ಟು ಜೀರಿಗೆ ಎಲ್ಲ ಹಾಕಿಬಿಟ್ಟು ರುಬ್ಕೊಂಡಿದ್ರಲ್ಲ ಅದು ಒಳ್ಳೆ ರುಚಿ ಕೊಡ್ತಾ ಇದೆ. ಈಗ ಮೆತ್ತಗಾಗುತ್ತೆ ಅನ್ನೋ ಉದ್ದೇಶಕ್ಕೆ ಚಿಕ್ಕ ಚಿಕ್ಕ ಬೌಲಲ್ಲಿ ಹಾಕಿ ಪಾನಿ ಹಾಕಿ ಕೊಟ್ರೆ ಬೆಸ್ಟ್. ಅದು ಚೆನ್ನಾಗಿ ಅದು ಬೆಸ್ಟ್ ಸರ್ವ್ ಮಾಡೋ ವಿಧಾನ ಅದು. ನಾವಿಲ್ಲಿ ವೀಕ್ಷಕರಿಗೆ ತೋರಿಸೋಣ ಅನ್ನೋ ಉದ್ದೇಶದಿಂದ ನೇರವಾಗಿ ಹಾಕೊಂಡ್ಬಿಟ್ವಿ, ಯಾಕಂತಂದ್ರೆ ನಾವು ಇನ್ನೇನು ತಿನ್ನೋದಲ್ಲ ಅಂತ ಹೇಳಿ. ಮತ್ತು ಈರುಳ್ಳಿಯ ಕ್ರಂಚಿನೆಸ್ ಚೆನ್ನಾಗಿದೆ. ಪಾನಿ ಎಕ್ಸಲೆಂಟು. ಇದೇ ಪಾನಿನ ನಾವು ಪಾನಿಪುರಿಗೆ ಮಾಡ್ಕೊಂಡ್ಬಿಟ್ರಂತೂ ಅಲ್ಟಿಮೇಟ್ ರೀ. ಇದ್ರ ಜೊತೆಗೂ ಇದು ತುಂಬಾ ವಿಭಿನ್ನವಾಗಿದೆ, ತುಂಬಾ ರುಚಿಯಾಗಿದೆ. ಸೊ ಮಕ್ಕಳು ಇದನ್ನು ಎಂಜಾಯ್ ಮಾಡೋದ್ರಲ್ಲಿ 2 ಮಾತಿಲ್ಲ. ಎಲ್ಲದೂ ಭಾಳ ಇಷ್ಟ ಆಯಿತು ನನಗೆ. ಸೊ ಐಸ್ ಬೇಡಪ್ಪ, ನಾವೆಲ್ಲ ಐಸ್ ಕ್ಯೂಬ್ಸ್ ಎಲ್ಲ ತಿನ್ನಲ್ಲ ಅನ್ನೋರು ಬೇಕಿದ್ರೆ ಮಡಿಕೆಯಲ್ಲಿ ನೀರನ್ನು ಇಟ್ಕೊಂಡು ಆ ನೀರನ್ನ ಬಳಸಿ, ಅದು ಕೂಡ ತಂಪಾಗಿ ಚೆನ್ನಾಗಿರುತ್ತೆ. ಏನು ಈ ಬೇಸಿಗೆಗೆ ತುಂಬ ಬಿಸಿಲಿರುತ್ತಲ್ವ, ಆವಾಗ ತಂಪಾಗಿ ಚೆನ್ನಾಗಿರಲಿ, ಇದರ ರುಚಿಯನ್ನು ಹೆಚ್ಚಿಸಲಿ ಅನ್ನೋ ಕಾರಣಕ್ಕೆ ಐಸ್ ಕ್ಯೂಬ್ಸನ್ನು ನಾವಿಲ್ಲಿ ಬಳಸಿರುವಂಥದ್ದು. ಸೂಪರ್. ವರ್ಷ ಇಂಥ ಸ್ನ್ಯಾಕ್ಸು ಮಕ್ಕಳಿಗೆ ಮಾಡಿಕೊಟ್ಬಿಟ್ರೆ ಮಕ್ಕಳು ಎಲ್ಲೂ ಬೇಡ ಅಮ್ಮ ಮನೆಯಲ್ಲೇ ಮಾಡಿಕೊಟ್ಬಿಡಿ ಅಂತ ಹೇಳ್ತಾರೆ. ಅಷ್ಟು ರುಚಿಯಾಗಿದೆ ಈ ಒಂದು ಸ್ನ್ಯಾಕ್ಸು. ನೋಡಿದ್ರಲ್ಲ, ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ನಿರಂತರವಾಗಿ ನೋಡ್ತಾ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ತಾ, ಕಮೆಂಟ್ಗಳು ಮಾಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು.